ಒಂದು ಸಣ್ಣ ಹಳ್ಳಿಯಲ್ಲಿ ರಾಹುಲ್ ಎಂಬ ರೈತ ವಾಸಿಸುತ್ತಿದ್ದ. ಅವನು ಬಡವನಾಗಿದ್ದರೂ ತುಂಬಾ ಪ್ರಾಮಾಣಿಕ ಮತ್ತು ಪರಿಶ್ರಮಿ. ಅವನ ಬಳಿ ಸ್ವಲ್ಪ ಹೊಲ ಮಾತ್ರ ಇತ್ತು. ಆದರೂ ಪ್ರತಿದಿನ ಬೆಳಿಗ್ಗೆಯಿಂದ ಸಂಜೆವರೆಗೂ ಹೊಲದಲ್ಲಿ ದುಡಿತ. ವಿಜಯ: ರಾಹುಲ್, ನೀನು ದಿನವೆಲ್ಲ ದುಡಿದು ಏನು ಲಾಭ? ಹಾಳಾದ ಬೆಳೆ ನೋಡಿದೆ. ಬೇರೆಯವರನ್ನು ಮೋಸ ಮಾಡಿದ್ರೆ ಹೆಚ್ಚು ಹಣ ಬರುತ್ತೆ. ರಾಹುಲ್: ವಿಜಯ, ದುಡಿಯದೆ ಬಂದ ಸಂಪತ್ತು ಯಾವತ್ತೂ ಉಳಿಯದು. ನಿಜವಾದ ಪರಿಶ್ರಮದಿಂದ ಬಂದದ್ದೇ ಶಾಶ್ವತ. ಒಮ್ಮೆ ಮಳೆಯಿಂದ ಬೆಳೆ ಹಾಳಾಯಿತು. ಆದರೆ ರಾಹುಲ್ ನಿರಾಶನಾಗಲಿಲ್ಲ. ರಾಹುಲ್ ಮನಸ್ಸಿನಲ್ಲಿ, ನಾನು ಮತ್ತೆ ಬೀಜ ಬಿತ್ತುತ್ತೇನೆ. ಒಮ್ಮೆ ಹಾಳಾದರೆ ಇನ್ನೊಮ್ಮೆ ಬೆಳೆದೀತು. ಕೆಲ ತಿಂಗಳ ಬಳಿಕ ಭೀಕರ ಬರ ಬಂತು. ಹಳ್ಳಿಯ ಅನೇಕರು ಊರು ಬಿಟ್ಟು ನಗರಕ್ಕೆ ಹೊರಟರು. ವಿಜಯ ಸಹ ಸೇರಿ ಹೋಗಿ ಬಿಟ್ಟನು. ನಾನು ಇನ್ನೂ ಇಲ್ಲಿ ಉಳಿಯುವುದಿಲ್ಲ, ನಗರದಲ್ಲಿ ಕೆಲಸ ಮಾಡ್ತೀನಿ. ಆದರೆ ರಾಹುಲ್ ಹೊಲ ಬಿಟ್ಟು ಹೋಗಲಿಲ್ಲ. ಆತ ಬಾವಿ ತೋಡಿದನು, ದಿನರಾತ್ರಿ ದುಡಿದನು. ರಾಹುಲ್ ಸಂತೋಷದಿಂದ, ಅಯ್ಯೋ, ದೇವರು ನನ್ನ ಪರಿಶ್ರಮಕ್ಕೆ ಫಲ ಕೊಟ್ಟಿದ್ದಾನೆ. ಅವನ ಪರಿಶ್ರಮದಿಂದ ಹೊಲ ಮತ್ತೆ ಹಸಿರಿನಿಂದ ತುಂಬಿತು. ವಿಜಯ ಆಶ್ಚರ್ಯದಿಂದ, ಅಯ್ಯೋ, ನಮ್ಮ ಹೊಲ ಹಾಳಾಗಿದೆ, ಆದರೆ ರಾಹುಲ್ ಹೊಲ ಹಸಿರಾಗಿದೆ. ಇನ್ನೊಬ್ಬ ಹಳ್ಳಿಯವನು, ಇದು ಅವನ ಪರಿಶ್ರಮದ ಫಲ. ಹಿರಿಯರು, ಮಕ್ಕಳೇ, ಪರಿಶ್ರಮ ಮತ್ತು ಸತ್ಯ ಯಾವತ್ತೂ ಸೋಲುವುದಿಲ್ಲ. ರಾಹುಲ್ ಇದರ ನಿಜವಾದ ಉದಾಹರಣೆ. ರಾಹುಲ್ ತಾಳ್ಮೆ ಮತ್ತು ಪ್ರಾಮಾಣಿಕತೆಯಿಂದ ದುಡಿದರೆ ದೇವರು ಸಹಾಯ ಮಾಡುತ್ತಾನೆ. ಇದು ನಮಗೆ ಕಲಿಸುವ ಪಾಠವೇನೆಂದರೆ, ನಿಜವಾದ ಪರಿಶ್ರಮ ಫಲವಿಲ್ಲದೆ ಉಳಿಯುವುದಿಲ್ಲ.